ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 5 ಸಕ್ಸಸ್ಫುಲಿ ಡೇ 5 ಕೂಡ 6:30ಗೆ ಎದ್ದಿದ್ದಾಯಿತು. ಬಟ್ ಎದ್ದು ಕೆಳಗಡೆ ಬರೋಷ್ಟೊತ್ತಿಗೆ ನಮ್ಮ ಪುಟಾಣಿ ಮತ್ತೆ ಎದ್ದುಬಿಟ್ಟಿದ್ದ. ಸೊ ಅವನ್ನ ಸಮಾಧಾನ ಮಾಡಿ ಮತ್ತೆ ಕೆಳಗೆ ಬರೋಷ್ಟೊತ್ತಿಗೆ 7:50ನೇ ಆಗೋಯ್ತು. ಅಲಾರಾಮ್ ಹೊಡೆದಿದ ತಕ್ಷಣ ಎದ್ದೊಳೋದು ಸಕ್ಸಸ್ ಅಂತ ಅಂದ್ಕೊಂಡ್ರೆ ನಮ್ಮ ಪುಟಾಣಿಯಿಂದ ಎಸ್ಕೇಪ್ ಆಗಿ ಕೆಳಗಡೆ ಬರೋದೇ ಒಂದು ದೊಡ್ಡ ಸಾಹಸ ಆಗೋಗ್ಬಿಟ್ಟಿರುತ್ತೆ. ಯಾರಾದರೂ ಫೀಡಿಂಗ್ ಮದರ್ಸು ನನ್ನ ವ್ಲಾಗ್ನ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷ ಫೀಡ್ ಮಾಡಿದ್ರಿ ಅಂತ ಹೇಳಿ. ನಾನು ಆ್ಯಕ್ಚುಲಿ 2 ಇಯರ್ಸ್ವರೆಗೂ ಫೀಡ್ ಮಾಡಬೇಕು ಅಂತ ಕಮಿಟ್ಮೆಂಟ್ ತೊಗೊಂಡಿದ್ದೀನಿ. ಬಟ್ ಆದರೆ ಅವನು ತುಂಬ ಹಠ ಮಾಡ್ತಿದ್ದಾನೆ. ಅದ್ರ ಮೇಲೇ ಫೋಕಸ್ ಮಾಡ್ತಿರೋದ್ರಿಂದ ಅವನು ಎಕ್ಸ್ಟರ್ನಲ್ ಫುಡ್ಸ್ನ ಅಷ್ಟೊಂದು ಜಾಸ್ತಿ ತಿಂತಾ ಇಲ್ಲ. ಸೊ ಎಲ್ಲರೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೇಗ ಹಾಲು ಬಿಡಿಸಿದ್ರೆ ಮಕ್ಕಳು ಬೇರೆ ಊಟಕ್ಕೆ ಅಟ್ಯಾಚ್ ಆಗ್ತಾರೆ ಮತ್ತು ರುಚಿ ಬರುತ್ತೆ ಅಂತ. ಆದರೆ ನಾನು 2 ವರ್ಷವರೆಗೂ ನಮ್ಮ ಪುಟಾಣಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಮತ್ತು ಎಕ್ಸ್ಟ್ರಾ ಬೇರೆ ಎಲ್ಲನೂ ಕೊಡ್ತೀನಿ. ಮೊಟ್ಟೆ, ಚಿಕನ್ನು ಮತ್ತು ಓಟ್ಸು, ಪ್ರೋಟೀನ್ ಪೌಡರು, ನಾವು ತಿನ್ನೋವಂಥ ಎಲ್ಲ ಐಟಮ್ನೂ ಅವನಿಗೆ ಕೊಡ್ತೀನಿ. ಬಟ್ ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ ಮಕ್ಕಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 6 ಮಂತ್ಸ್ ಆದಮೇಲೆ ನಾವೇನಾದರೂ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಕಾಂಪ್ಲಿಮೆಂಟ್ರಿನೇ ಅಂತ ಹೇಳ್ಬೋದು. 6 ಮಂತ್ಸ್ ಆದಮೇಲೆ ಅವ್ರಿಗೆ ಸಾಲಿಡ್ಸು ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ. ಸಾಲಿಡ್ಸಿಂದ 1/3 ಎನರ್ಜಿ ಅವ್ರಿಗೆ ಸಿಗ್ತಿದೆ ಅಂತ ಹೇಳಿದ್ರೆ ಇನ್ನು ಉಳಿದಿರೋ ಎನರ್ಜಿ ಅವ್ರಿಗೆ ಬ್ರೆಸ್ಟ್ ಫೀಡಿಂದ ಸಿಗುತ್ತೆ. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ 2 ವರ್ಷದವರೆಗೂ ಮಕ್ಕಳಿಗೆ ಎದೆ ಹಾಲು ಕೊಡೋದ್ರಿಂದ ಫ್ಯೂಚರಲ್ಲಿ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ಮು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಪದೇ ಪದೇ ಬೇರೆ ಬೇರೆ ಸೋಂಕುಗಳು ಆದಷ್ಟು ಬೇಗ ಬರಲ್ಲ. ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬ್ರೈನ್ ಡೆವಲಪ್ಮೆಂಟು ಜಾಸ್ತಿ ಬೇಗ ಆಗುತ್ತೆ. ಎದೆ ಹಾಲಲ್ಲಿ ವಿಶೇಷವಾಗಿರುವಂಥ ಕೊಬ್ಬಿನಾಂಶ ಇರುತ್ತೆ ಮತ್ತು ಪೋಷಕಾಂಶಗಳು ಎಲ್ಲ ಇರುತ್ತಲ್ವ. ಮಕ್ಕಳು ತುಂಬ ಬ್ರಿಲಿಯಂಟಾಗಿರ್ತಾರೆ. ಸೊ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಸೈನ್ಸ್ ಪ್ರಕಾರ ಸಿಗುವಂಥ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, 2 ವರ್ಷದವರೆಗೂ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಮಕ್ಕಳಿಗೆ ಫ್ಯೂಚರಲ್ಲಿ ಒಬೆಸಿಟಿ ಆಗಲಿ, ಅಂದರೆ ಫ್ಯಾಟ್ ಆಗೋದಾಗಲಿ, ಅಥವಾ ಟೈಪ್ 2 ಡಯಾಬಿಟೀಸು ಇದೆಲ್ಲ ಬರೋದು ಕಡಿಮೆ ಆಗುತ್ತೆ. ರಿಸರ್ಚ್ಗಳ ಪ್ರಕಾರ ಏನು ಹೇಳ್ತಾರೆ ಡಾಕ್ಟರ್ಸು ಅಂತ ಹೇಳಿದ್ರೆ, ಅಟ್ಲೀಸ್ಟ್ 2 ಇಯರ್ಸು ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು ಅಂತ. ಮತ್ತು ಮಗುಗೂ ತಾಯಿಗೂ ಇರೋವಂಥ ಎಮೋಷ್ನಲ್ ಬಾಂಡು ಅದು ತುಂಬ ಗಟ್ಟಿ ಆಗುತ್ತೆ. ಇನ್ನು ಮಕ್ಳಿಗೆ ಮಾತ್ರನೇ ಇದರಿಂದ ಬೆನಿಫಿಟ್ ಆಗಲ್ಲ, ತಾಯಿಗೂ ಕೂಡ ಬೆನಿಫಿಟ್ ಇದೆ. ಮಕ್ಕಳಿಗೆ ಎಷ್ಟು ದೀರ್ಘಕಾಲ ನಾವು ತಾಯಂದರು ಎದೆ ಹಾಲು ಕುಡಿಸ್ತೀವಲ್ಲ, ಸೊ ಅದರಿಂದ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಒವೇರಿಯನ್ ಕ್ಯಾನ್ಸರು ಆ ರೀತಿ ಬರೋವಂಥ ಅಪಾಯಗಳು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸುಮಾರು ಜನ ತಾಯಂದರು ಮಕ್ಕಳಾದ್ಮೇಲೆ ದಪ್ಪ ಆಗಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಹಾಲು ಕುಡಿಸಿರೋಲ್ಲ ಅವರು, ಮತ್ತು ಹಾರ್ಮೋನಲ್ ಚೇಂಜಸ್ಸು ಆಗಿರುತ್ತೆ. ನಾವು ಪ್ರೆಗ್ನೆಂಟ್ ಆಗಿರೋವಾಗ ನಾವು ಜಾಸ್ತಿ ವೆಯ್ಟ್ ಗೇನ್ ಮಾಡಿರ್ತೀವಲ್ಲ, ಆ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹಾಲು ನಾವು ಫೀಡ್ ಮಾಡ್ತಾ ಇರುವಾಗ ನಮ್ಮ ಬಾಡಿ ಜಾಸ್ತಿ ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ ಹಾಲು ಉತ್ಪತ್ತಿ ಮಾಡೋದಕ್ಕೆ. ಸೊ ಇದರಿಂದ ನಾವು ತುಂಬ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಇನ್ನೂ ಆ್ಯಡೆಡ್ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ತಾಯಿಗೆ ಬ್ಲಡ್ ಪ್ರೆಷರ್ ಆಗಲಿ ಅಥವಾ ಟೈಪ್ 2 ಡಯಾಬಿಟೀಸು ಬರೋವಂಥ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತೆ. ಸೊ ಆದಷ್ಟು 2 ವರ್ಷದವರೆಗೂ ಹಾಲು ಕುಡ್ಸೋದು ತುಂಬಾ ಒಳ್ಳೆಯದು. ಬಟ್ ಏನು ಅಂತ ಹೇಳಿದ್ರೆ ತಾಯಿ ತುಂಬ ತಾಳ್ಮೆಯಿಂದ ಮತ್ತು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡೋರಾಗಿರಬೇಕು. ಅಲ್ಲ, ಮೊನ್ನೆ ಈಸ್ಕೊಂಡಿದ್ದೀನಿ, ಬೇಡ ಬೇಡ ಅಂದ್ರೆ ತುಂಬಿಸ್ಕೊಟ್ಟು ಹೋದ್ರಿ. ರೋಸ್ ಹಾಕಿ ಚೆನ್ನಾಗಿರೋದಕ್ಕೆ ಹೋಗ್ರೋ. ಇರಿ ಹೋಗೋಣ. ಇನ್ನು ಇವತ್ತು ವಾಕ್ಗಂತ ಹೋದಾಗ ಹೂವಿನ ಅಂಕಲ್ ಬಂದಿದ್ರು. ಮನೆ ಮುಂದೆನೇ ಹೋಗಿದ್ರು ನಾನು ರಂಗೋಲಿ ಹಾಕೋವಾಗ. ಬಟ್ ನಾನು ತಗೊಂಡಿಲ್ಲ. ಬಟ್ ಅಲ್ಲಿ ಅಡ್ಡ ಹಾಕಿ ತಗೊಳ್ಳಿಮ್ಮ, ಹೂವು ರೇಟಾಗಿ ಹೋಗ್ಬಿಡುತ್ತೆ ಹಬ್ಬಕ್ಕೆ ಅಂತ ಹೇಳಿ ಫೋರ್ಸ್ ಮಾಡಿ ಸೆಲ್ ಮಾಡಿಬಿಟ್ಟೋದ್ರು. ನಿನ್ನೆ ತಾನೇ ನಾನು ಸಂಕಷ್ಟಿ ಅಂತ ಹೇಳಿ ಹೂವು ತಗೊಂಡಿದ್ದೆ 1/2 kg. ಇವತ್ತು 1 kg ತಗೋ ಅಂತ ಹೇಳಿ ಫೋರ್ಸ್ ಮಾಡಿದ್ರು. ಬಟ್ ಇರಲಿ ಪಾಪ, ಅವ್ರ ಮಾತಿಗೆ ಬೆಲೆ ಕೊಡೋಣ ಅಂತೇಳಿ 1/2 kg ತಗೊಂಡೆ.
ನಮ್ಮ ಪುಟಾಣಿ ಗ್ಯಾಂಗ್ಗಳು ಕೂಡ ನಮ್ಮ ಹಿಂದ್ಗಡೆ ಬಂದ್ಬಿಟ್ಟಿತ್ತು ಇವತ್ತು. ಬ್ಲ್ಯಾಕಿ ಬ್ರೌನಿ ಜೊತೆ ಚೋಟು ಕೂಡ ಬಂದಿದ್ದ. ಸೊ ಎಲ್ಲರಿಗೂ ಇವತ್ತು ಕೂಡ ಬಿಸ್ಕೆಟ್ ಇಸ್ಕೊಂಡು ಹಾಕ್ಬಿಟ್ಟು ಲಿಟಲ್ ಬೇಬೀಸ್ ಹ್ಯಾಪಿ ಅಂತ ಹೇಳಿ ಮನೆಗೆ ವಾಪಸ್ ಬಂದಿದ್ದಾಯಿತು. ನಾನು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಚಿಂಟು ಕಂಪ್ಲೀಟಾಗಿ ಚೆಕ್ ಮಾಡ್ತಾನೆ, ಹೊರಗಡೆ ಯಾರ ಜೊತೆಲಾದರೂ ಹೋಗಿದ್ನಾ ಸೇರಿದ್ನಾ ಅಂತ. ಅಂದರೆ ಬೇರೆ ನಾಯಿಗಳ ಸ್ಮೆಲ್ಲು ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅವನು ಬಿಸ್ಕೆಟ್ ಕೊಡೋವರೆಗೂ ಬಿಟ್ಟಿಲ್ಲ. ನನ್ನ ಶೂ ಕೂಡ ಕಳ್ತನ ಮಾಡ್ಕೊಂಡು ಮೇಲೆ ಓಡೋಗ್ಬಿಟ್ಟಿದ್ದ. ಎಷ್ಟು ಕರೆದ್ರೂ ಬರಲೇ ಇಲ್ಲ. ಇನ್ನು ಅಮ್ಮ ಇವತ್ತು ವಾಕಿಂಗ್ ಹೋಗಿರಲಿಲ್ಲ, ಅವ್ರಿಗೆ ಕಾಲು ನೋವಿತ್ತು ಅಂತ ಹೇಳಿಬಿಟ್ಟು ಮನೇಲೇ ಇದ್ದರು. ಸೊ 8 ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಬಿಸಿ ಬಿಸಿ ಇಡ್ಲಿ, ಇದಕ್ಕಿನ ಬೇಳೆ ಸಾರು ಮತ್ತು ಟೊಮೆಟೊ ಚಟ್ನಿ ಮಾಡಿದರು. ಫಸ್ಟೇ ಘಮ ಘಮ ಅಂತ ಇತ್ತು. ಮತ್ತು ವಾಕ್ ಮುಗಿಸ್ಕೊಂಡು ಬಂದು ಬೇಗ ಸ್ನಾನ ಮಾಡಿ ತಿನ್ನೋಣ ಪೂಜೆ ಮುಗಿಸ್ಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದೆ. ಸೊ ಇವತ್ತಿನ ಹೆಲ್ದಿ ಡ್ರಿಂಕ್ಗೆ ನಾನು ಯಾವುದೇ ಜ್ಯೂಸಸ್ ಮಾಡ್ತಿಲ್ಲ, ಯಾಕಂದರೆ ಅಮ್ಮನ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಅಲ್ವಾ. ಸೊ ಅಮ್ಮ ಬೇಡ ಅಂತ ಹೇಳಿಬಿಟ್ರು. ಸೊ ಅದಕ್ಕೆ ನಾನು ಇವತ್ತು ನೆನ್ನೆ ಮನೆಯಲ್ಲೇ ಪ್ರೋಟೀನ್ ಪೌಡರ್ ಮಾಡಿದ್ದೆ ಅಲ್ವಾ. ಸೊ ಅದನ್ನೇ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡ್ಕೊಂಡೆ. ಮನೇಲೇ ಮಾಡಿರುವಂಥ ಈ ಪ್ರೋಟೀನ್ ಪೌಡರಲ್ಲಿ ನಾನು ಮಕಾನ ಸೀಡ್ಸು, ಓಟ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಆದಷ್ಟು ಬೇಗ ಸುಸ್ತಾಗ್ದಿರೋ ಥರ ಕಾಪಾಡಿಕೊಳ್ಳುತ್ತೆ. ಮತ್ತು ಇದರಿಂದ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದು ಬೋನ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಹಾಲಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಕುಡಿತೀವಲ್ಲ, ಪ್ರೋಟೀನು ದೇಹಕ್ಕೆ ಆದಷ್ಟು ಬೇಗ ಸಿಗುತ್ತೆ. ಇನ್ನೂ ಏನು ಅಂತ ಹೇಳಿದ್ರೆ ಇದರಲ್ಲಿ ವಾಲ್ನಟ್ಸು ಮತ್ತು ಆಲ್ಮಂಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಲ್ಲ, ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಇದರಿಂದ ಬ್ರೈನ್ ಹೆಲ್ತ್ಗೂ ಹೆಲ್ಪ್ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಪವರು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕುಂಬಳಕಾಯಿ ಬೀಜ ಕೂಡ ಇದರಲ್ಲಿ ಬಳಸಿರೋದ್ರಿಂದ ಜಿಂಕು ಮತ್ತು ಮ್ಯಾಗ್ನೀಷಿಯಮ್ಮು ಸಿಗುತ್ತೆ. ಇದರಿಂದ ನಮಗೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ನಾನು ಇದೇ ಪೌಡರ್ನ ಪಾಪುಗೆ ಸರಿ ಥರ ಮಾಡಿ ತಿನ್ನಿಸ್ತೀನಿ. 2 in 1 ಅವನಿಗೂ ಹೆಲ್ಪ್ ಆಗುತ್ತೆ ಮತ್ತು ನಾನು ತೊಗೊಳ್ತೀನಿ. ಸೊ ಈ ಸರಿ ಮಾಡಿದಾಗೆಲ್ಲ ನಮ್ಮ ಮನೆಯವರು ತಿನ್ಸೋದಕ್ಕೆ ನನಗೆ ಈಸಿ, ನಾನೇ ತಿನ್ನಿಸ್ತೀನಿ ಕೊಡು ಅಂತ ತೊಗೊಳ್ತಾರೆ. ಸೊ ಅದು ಕೂಡ ಒಂದು ಆ್ಯಡೆಡ್ ಬೆನಿಫಿಟ್ ಅಂತ ಹೇಳ್ಬೋದು. ನಮ್ಮ ಮನೆಯವ್ರಿಗೂ ಟೀ ಕೊಟ್ಬಿಟ್ಟು ಅದಾದಮೇಲೆ ಪಾಪುಗೆ ಹೇರ್ ಕಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಪಾಪುಗೆ ಹೇರ್ಸ್ ಎಲ್ಲ ತುಂಬ ಜಾಸ್ತಿ ಬೆಳೆದ್ಬಿಟ್ಟಿತ್ತು, ಅದಕ್ಕೋಸ್ಕರ. ಸೊ ಯಾವಾಗಲೂ ಅಷ್ಟೇನೆ ಅವನು ಹೇರ್ ಕಟ್ಟಿಗೆ ಹೋದರೆ ಅಳ್ತಾನೆ ಅಲ್ವಾ. ಸೊ ಈ ಸತಿ ಏನು ಮಾಡ್ತಾನೆ ಅಂತ ಯೋಚನೆ ಮಾಡ್ತಿದ್ವಿ. ಟೋನಿಯನ್ ಕೈಯಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವರ್ಗಟ್ಟಲೆ ಕೂತ್ಕೊಂಡು ಹೆಂಗೋ ಸಮಾಧಾನ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಈ ಸತಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಸೊ ನಿಸರ್ಗ ಪಕ್ಕನೇ ಒಂದು ಪಾರ್ಲರ್ ಇದೆ. ಸೊ ಅಲ್ಲೇನೇ ಮಾಡಿಸೋಣ ಅಂತ ಹೇಳಿ ನಮ್ಮ ಮನೆಯವರು ಕರ್ಕೊಂಡು ಹೋದ್ರು. Amma, so quietly he's getting it done, alla? ನಾವು ಹೆಂಗೆ ಮಾಡ್ತಾರೋ ಏನೋ, ಪಾಪು ಎಷ್ಟು ಹಾರಾಡ್ತಾನೋ ಗಲಾಟೆ ಮಾಡ್ತಾನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಾರ್ಟಿಂಗಲ್ಲಿ ತುಂಬಾ ಕ್ವೈಟಾಗಿ ಮಾಡಿಸ್ಕೋತಾ ಇದ್ದ. ಬೆಳೆದ್ಬಿಟ್ಟ ಅಲ್ವಾ ನಮ್ಮ ಪುಟಾಣಿ ಅಂತ ಆಶ್ಚರ್ಯ ಪಡ್ತಾಯಿದ್ದೆ ನಾನು. ಆಮೇಲೆ ಅವರು ಹೇರ್ ಕಟ್ ಮಾಡಿದರು ಅಲ್ವಾ, ಅವರು ಕೂಡ ತುಂಬ ಚೆನ್ನಾಗೇ ಹೇರ್ ಕಟ್ ಮಾಡಿದರು. ಬಟ್ ಅದಾದಮೇಲೆ ಕೊನೆಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಪ್ಪ ಜನ್ಮ ಎಲ್ಲ ಜಾಲಾಡ್ಬಿಟ್ಟ ಸೀರಿಯಸ್ಲಿ. ಅವನು ಬಟ್ಟೆ ಹಾಕೋಕ್ಕೂ ಬಿಡಲ್ಲ ಮೇಲೆ, ಅವನಿಗೆ ಇರಿಟೇಷನ್ ಆಗುತ್ತೆ. ಅವ್ರ ಪಪ್ಪನ ಮೇಲೆ ಮಲಗಿಸ್ಕೊಂಡೆ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಅವ್ನು ಯಾವಾಗ್ಲೂ. ಪಾಪ ಅವ್ರ ಮೇಲೂ ಫುಲ್ಲು ಕೂದಲು, ಇವನ ಬಟ್ಟೆಲೂ ಫುಲ್ಲು ಕೂದಲು. ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳು ಹೆಂಗೆ ಕಾಮಾಗಿರ್ತಾರೋ ಆ ರೀತಿ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಸಕ್ಸಸ್ಫುಲಿ ಹೇರ್ ಕಟ್ ಮಾಡಿಕೊಂಡು ಮನೆಗೆ ಕರ್ಕೊಂಡ್ಬಂದಿದ್ದಾಯಿತು. ಆಮೇಲೆ 5 ನಿಮಿಷಕ್ಕೆ ಹೊರಗಡೆ ಬಂದಿದ್ದ ತಕ್ಷಣ ಸಮಾಧಾನ ಆಗ್ಬಿಟ್ಟ. ಮೇ ಬಿ ಪಾಪ ಅವನಿಗೆ ಇರಿಟೇಷನ್ ಆಗ್ತಿತ್ತು ಅನಿಸುತ್ತೆ.
ಇನ್ನು ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸಿದ್ಮೇಲೆ ಅವ್ರ ಪಪ್ಪಂಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ಇವತ್ತು ಫೇಸ್ ಪ್ಯಾಕ್ಗೆ ಶ್ರೀಗಂಧದ ಪೌಡರು, ಸ್ಯಾಂಡಲ್ವುಡ್ ಪೌಡರು ಮತ್ತು ಮೊಸರನ್ನ ಉಪಯೋಗಿಸ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಯಾಂಡಲ್ವುಡ್ ಪೌಡರು ಮುಖಕ್ಕೆ ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ನಮಗೆ ಜಾಸ್ತಿ ಪಿಂಪಲ್ಸ್ ಏನಾದರೂ ಬರ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಸ್ಕಿನ್ನು ಟ್ಯಾನ್ ಆಗಿದ್ದರೆ ಸೊ ಆ ಟ್ಯಾನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಥರ ಮೊಸರಿಂದ ಆದಷ್ಟು ಬೇಗ ನಮಗೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಶೈನ್ ಬರುತ್ತೆ. ಇನ್ನು ಕ್ವಾಂಟಿಟಿ ಏನು ಅಂತ ಹೇಳಿದ್ರೆ 1 ಸ್ಪೂನು ಶ್ರೀಗಂಧದ ಪುಡಿ ತೊಗೊಂಡು ಅದಕ್ಕೆ 1 ಸ್ಪೂನು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೂ ಮತ್ತು ಕುತ್ತಿಗೆಗೂ ಹಾಕ್ಬಿಡಬೇಕು. ಸೊ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಾವು ತಣ್ಣೀರಿಂದ ಸ್ವಲ್ಪ ಮಸಾಜ್ ಮಾಡ್ತಾನೆ ವಾಶ್ ಮಾಡಿಕೊಂಡ್ರೆ ತುಂಬ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಸೂಪರ್ ಆಗಿದೆಯಾ? ಓ ವಾವ್. ಇನ್ನು ನಮ್ಮನೆಯವರು ಫ್ರೆಶ್ ಅಪ್ ಆಗಿ ಬಂದಾಯಿತು. ಅವ್ರಿಗೆ ಬಿಸಿ ಬಿಸಿ ಇಡ್ಲಿನೂ ಚಟ್ನಿ ಮತ್ತು ಇದ್ಕಿನ ಬೇಳೆ ಸಾರು ಹಾಕ್ಕೊಟ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋ ಟೈಮ್ಗೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ಸೊ ಸ್ನಾನಕ್ಕೆ ಹೊರಡೋ ಟೈಮು ಆಲ್ರೆಡಿ 9:15 ಆಗೋಗ್ಬಿಟ್ಟಿತ್ತು. ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ದೇವ್ರ ಪೂಜೆಗೆ ಕೂತ್ಕೊಂಡೆ. ಆ್ಯಕ್ಚುಲಿ ಸುಮಾರು ಜನ ವೆಯ್ಟ್ ಮ್ಯಾನೇಜ್ಮೆಂಟ್ ಟಿಪ್ಸು ಹೇಳಿ ಅಂತ ಕೇಳಿದ್ರಿ. ನಾನೇನು ಫಾಲೋ ಮಾಡ್ತೀನಿ ತುಂಬ ವರ್ಷದಿಂದ ಅದನ್ನು ಶೇರ್ ಮಾಡ್ತಿದ್ದೀನಿ. ಇದು ನನಗೆ ತುಂಬ ವರ್ಷದಿಂದ ವರ್ಕ್ ಆಗ್ತಿದೆ. ಸೊ ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಿದ್ದೀನಿ. ನಾನು ಸುಮಾರು ವರ್ಷದಿಂದ ಫಾಲೋ ಮಾಡ್ತಾರೋ ಅಂಥ ಸ್ಮಾಲ್ ಟಿಪ್ಸ್ ಇದು. ಏನು ಅಂತ ಹೇಳಿದ್ರೆ ನಾನು ಊಟ ಆದಮೇಲೆ ಇಮಿಡಿಯೇಟ್ಲಿ ನೀರು ಕುಡಿಯೋದಿಲ್ಲ ಅಥವಾ ಮಧ್ಯನೂ ನೀರು ಕುಡಿಯೋದಿಲ್ಲ. ಹಾಫ್ ಆನ್ ಅವರ್ ಆದಮೇಲೆ ಕುಡಿತೀನಿ. ಎಕ್ಸಾಕ್ಟ್ಲಿ ನಿಮಿಷ ಎಲ್ಲ ನೋಡ್ಕೊಳ್ಳೋದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಯಾಕಂದರೆ ಇಮಿಡಿಯೇಟಾಗಿ ಕುಡಿಯೋದ್ರಿಂದ ಸೊ ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ಸು ಆಫ್ ಮಾಡ್ದಂಗೆ ಆಗುತ್ತೆ. ಅದ್ರ ಮೇಲೆ ನೀರು ಸುರಿದ್ರೆ ಸೊ ಅದು ಡೈಜೆಷನ್ ಆಗೋದು ಕಷ್ಟ ಆಗುತ್ತಲ್ವಾ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಊಟಕ್ಕೆ ಮೊದಲೇ ಒಂದು 20-30 ಮಿನಿಟ್ಸ್ ಇರೋವಾಗ 1 ಲೋಟ ನೀರು ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಆಲ್ರೆಡಿ ಫಿಲ್ ಆಗಿರೋ ಥರ ಫೀಲ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ತಿನ್ನೋದು ಕಡಿಮೆ ಆಗುತ್ತೆ, ಅಂದರೆ ಕಂಟ್ರೋಲ್ಡಾಗಿ ತಿಂತೀವಿ. ಇನ್ನು 2ನೇ ಟಿಪ್ ಏನು ಅಂತ ಹೇಳಿದ್ರೆ ಸಣ್ಣದಾಗಿರೋ ಅಂಥ ತಟ್ಟೆ ತಗೊಳ್ಳೋದು. ಜಾಸ್ತಿ ದೊಡ್ಡ ತಟ್ಟೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಾವು ಕಡಿಮೆ ತಿಂತಿದ್ದೀವಿ ಅಂತ ಫೀಲ್ ಆಗುತ್ತೆ. ಅದೇ ಪುಟಾಣಿ ಪ್ಲೇಟ್ ತೊಗೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಒಂದು ಮೆಸೇಜ್ ಹೋಗುತ್ತೆ, ಓಕೆ ನಾವು ಸಾಕಷ್ಟು ಊಟ ತಿಂದಿದ್ದೀವಿ ಅನ್ನೋ ಒಂದು ಭ್ರಮೆ ಬರುತ್ತೆ. ಅಂದರೆ ಇದು ಸೈಕಾಲಜಿಕಲ್ ಟ್ರಿಕ್ ಅಂತಲೂ ಹೇಳ್ಬೋದು. ಸೊ ಇದರಿಂದ ಕ್ಯಾಲೋರೀಸು ಕಡಿಮೆ ಆಗುತ್ತೆ. ಇನ್ನೊಂದು ಟಿಪ್ಸು ಏನು ಅಂತ ಹೇಳಿದ್ರೆ ನಾನು ಊಟ ತಿನ್ನೋದು ತುಂಬ ಸ್ಲೋ. ಯಾಕೆಂದರೆ ಜಾಸ್ತಿ ಅಗ್ದು ಊಟ ತಿಂತೀನಿ. ನಮ್ಮಮ್ಮ ಹೇಳ್ತಾರೆ ಆಗಿನ ಕಾಲದವರೆಲ್ಲ ಊಟ ಜಾಸ್ತಿ ಅಗ್ದಷ್ಟು ಪಾಷಾಣ ಆಗುತ್ತೆ ಅಂತ. ಯಾವ ಥರನೂ ಇಲ್ಲ. ಊಟ ಅಗದ್ರೇನೆ ಅದು ಅಮೃತ ಆಗುತ್ತೆ, ಅದು ವಿಷ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಅಗ್ದು ತಿನ್ನೋವಾಗ ಬಾಯಲ್ಲಿ ಇರುತ್ತಲ್ವ ಸಲೈವ, ಅದರಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಇರುತ್ತೆ. ಅದು ನಮ್ಮ ಹೊಟ್ಟೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 70% ಡೈಜೆಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೇ ನಾವು ಅಟ್ಲೀಸ್ಟು ಬಾಯಲ್ಲಿರೋದೆಲ್ಲನೂ ಕರ್ಗೋ ರೀತಿ ಚೆನ್ನಾಗಿ ಅಗ್ದುಬಿಟ್ಟು ಊಟ ತಿನ್ನಬೇಕು. ನಾವು ತುಂಬ ನಿಧಾನಕ್ಕೆ ತಿನ್ನೋದ್ರಿಂದ ಕಡಿಮೆ ಊಟ ತಿಂದ್ರೂ ನಮಗೊಂಥರ ತೃಪ್ತಿ ಸಿಗುತ್ತೆ. ನಾನು ಯಾವಾಗ ಊಟ ತಿನ್ನಬೇಕು ಅಂತ ಹೇಳಿದ್ರು ಕೆಳಗಡೆನೇ ಕೂತ್ಕೊಂಡು ಊಟ ತಿಂತೀನಿ. ಇದರಿಂದ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಮಗೆ ಬಗ್ಗಿ ಊಟ ತಿನ್ನೋದ್ರಿಂದ ಹೊಟ್ಟೆ ಸ್ಕ್ವೀಸ್ ಆಗುತ್ತಲ್ವಾ. ಸೊ ಜಾಸ್ತಿ ತಿಂದರೆ ಟೈಟ್ ಆಗಿಬಿಡುತ್ತೆ. ಸೊ ಹೆವಿಯಾಗಿ ತಿನ್ನೋದಕ್ಕೆ ಅಲೋ ಮಾಡೋದಿಲ್ಲ ಅದು. ಸೊ ಅದಕ್ಕೇ ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಕೂಡ ನಾನು ತರಿಸಿಲ್ಲ. ನನಗದು ಇಷ್ಟನೂ ಆಗೋದಿಲ್ಲ. ಸೊ ಭೂಮಿ ತಾಯಿಗೆ ಯಾವಾಗಲೂ ಹತ್ರವಾಗಿರೋದೇ ಪರ್ಮನೆಂಟು. ಸೊ ಅದೆಲ್ಲ ಟೆಂಪ್ರವರಿ ಅಂತ ಹೇಳಿ ನಾನು ಯಾವಾಗಲೂ ಕೆಳಗಡೆ ಚಕ್ಲಮಕ್ಕೆ ಕಾಲು ಹಾಕ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡು ತಿಂದ್ರೇ ಒಂಥರ ನೆಮ್ಮದಿ ನನಗೆ. ಇಲ್ಲಾಂದರೆ ಊಟ ತಿಂದಿರೋ ಥರ ಫೀಲೇ ಆಗೋದಿಲ್ಲ. ಇದು ಸಿಲ್ಲಿ ಅನ್ನಿಸ್ಬೋದು ತುಂಬ ಜನಕ್ಕೆ, ಬಟ್ ಕೆಳಗಡೆ ಕೂತ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಾವು ಆದಷ್ಟು ಬೇಗ ತಿಂದು ಎದ್ದೋಳ್ಬಿಡ್ತೀವಿ. ಜಾಸ್ತಿ ಹೊತ್ತು ಕೂತ್ಕೊಂಡಿದ್ರೆ ಕಾಲು ಕೂಡ ಜೋಮ್ ಬರುತ್ತೆ, ಮತ್ತು ಜಾಸ್ತಿ ತಿನ್ನಬೇಕು ಅಂತ ಅನಿಸೋದಿಲ್ಲ ನಮಗೆ. ಮತ್ತು ಇನ್ನೊಂದು ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಾವು ಬೇಗ ದಪ್ಪ ಆಗೋ ಚಾನ್ಸಸ್ ಇದ್ದಾವೆ. ಮತ್ತು ನಾವು ರಾತ್ರಿ ಊಟ ಆಗಿರಲಿ ಮಧ್ಯಾಹ್ನ ಊಟ ಆಗಿರಲಿ ಯಾವಾಗಲೂ ಅಷ್ಟೇ ನಾವು ಮಲ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ 2 ಅವರ್ ಮುಂಚೆನೇ ನಾವು ಊಟ ತಿಂದಿರಬೇಕು. ಊಟ ತಿಂದ್ಬಿಟ್ಟು ತಕ್ಷಣ ಮಲ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋರು ಸುಮಾರು ಜನ ಇದ್ದಾರೆ. ಅದು ಇಮ್ಮಿಡಿಯೇಟಾಗಿ ಊಟ ತಿಂದ್ಬಿಟ್ಟು ತಕ್ಷಣವೇ ಮಲ್ಕೊಳ್ತಾರೆ. ಸೊ ಅದರಿಂದ ವೆಯ್ಟ್ ಗೇನು ಆದಷ್ಟು ಬೇಗ ಆಗುತ್ತೆ.
ಎಸ್ಪೆಷಲಿ ಸ್ವೀಟ್ ಐಟಮ್ಸು ಮತ್ತು ಎಣ್ಣೆಲಿ ಕರೆದಿರೋ ಐಟಮ್ಸು ಬಿಸ್ಕೆಟ್ಗಳು ಪದೇ ಪದೇ ತಿನ್ನಬಾರ್ದು. ಸೊ ಅದಕ್ಕಿಂತ ಬೆಸ್ಟು ಸಬ್ಸ್ಟಿಟ್ಯೂಟ್ಸ್ ಏನು ಅಂತ ಹೇಳಿದ್ರೆ ಮನೆಯಲ್ಲಿರೋವಂಥ ಕಾಳುಗಳನ್ನೇ ನೆನೆಸ್ಬಿಟ್ಟು ನಾವು ಕಡಲೆ ಉಸ್ಲಿ ಆಗಿರಲಿ ಅಥವಾ ಫ್ರೈಸ್ ಆಗಿರಲಿ ಏನಾದರೂ ಒಂದು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೊರ್ಗಡೆ ಇರೋವಂಥ ಜಂಕ್ಸ್ನ ಕಟ್ ಮಾಡಿದ್ರೇ ಆಲ್ಮೋಸ್ಟು ನಾವು 50% ವೆಯ್ಟ್ ಲಾಸ್ ಆಗ್ಬೋದು. ಇಡ್ಲಿ ಮಾವು ಸೂಪರ್ ಆಗಿದೆ. ಇನ್ನು ಇವತ್ತು ಸಂಜೆ ಆಫೀಸ್ ಮುಗಿಸ್ಕೊಂಡು ಹಾಗೆ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು. ಆ ಕೆಲಸನೂ ಮುಗಿಸ್ಕೊಂಡು ಬಂದಾಯಿತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತೊಗೊಬಂದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 5 ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಬಯಸ್ತಿದ್ದೀನಿ. ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ತಿಳಿಸಿ. ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.